ಪ್ರಶ್ನೆ ಅಷ್ಟಕಸ್ಯಾಪಿ ಕ್ರಮೇಣ ಉತ್ತರಮಾಹ ಅಕ್ಷರಮಿತ್ಯಾದಿನ. ಅಕ್ಷರಂ ಪರಮಂ ಬ್ರಹ್ಮ, ಅಕ್ಷರಂ ಬ್ರಹ್ಮ ಪರಮಂ ಎಂಬ ಶ್ಲೋಕದಿಂದ ಅರ್ಜುನ ಪ್ರಶ್ನೆ ಮಾಡಿರತಕ್ಕಂತಹ ಪ್ರಶ್ನೆ ಅಷ್ಟಕಸ್ಯ 8 ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಅದರಲ್ಲಿ ಬ್ರಹ್ಮ ಅಂದರೆ ಏನು ಅದನ್ನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿ ಆಯಿತು. ಇನ್ನು ಅಧ್ಯಾತ್ಮ ಅಂದರೆ ಏನು? ಸ್ವಭಾವೋ ಅಧ್ಯಾತ್ಮಂ ಉಚ್ಯತೆ. ಸ್ವಭಾವ ಅಂದರೆ ದೇಹ, ಇಂದ್ರಿಯ, ಅಂತಃಕರಣ ಈ ಪದಾರ್ಥಗಳನ್ನು ಸ್ವಭಾವ ಅಂತ ಹೇಳೋದು. ಅದನ್ನು ಅಧ್ಯಾತ್ಮ ಅಂತ ಹೇಳ್ತಾರೆ. ಅಧ್ಯಾತ್ಮ ಅಂದರೆ ನಮ್ಮ ಶರೀರ, ಇಂದ್ರಿಯ, ಅಂತಃಕರಣಗಳು. ಆತ್ಮಾನಂ ಜೀವಂ ಅಧಿಕೃತ್ಯ ಅದಸ್ತಿ ಜೀವೋಪಕಾರಿತ್ವೇನ ವರ್ತಮಾನ ದೇಹೇಂದ್ರಿಯ ಅಂತಃಕರಣ ರೂಪಂ ತದಧ್ಯಾತ್ಮಂ. ಅಧ್ಯಾತ್ಮ ಅಂದರೆ ಏನಂದರೆ ಆತ್ಮಾನಂ ಜೀವಂ ಅಧಿಕೃತ್ಯ, ಅಧ್ಯಾತ್ಮ ಅಂದರೆ ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮಂ. ಆತ್ಮ ಅಂದರೆ ಯಾರು? ಜೀವಾತ್ಮ. ಜೀವಾತ್ಮಾನಂ ಅಧಿಕೃತ್ಯ, ಜೀವಾತ್ಮನ ಬಗ್ಗೆ ಅಂತ ಅರ್ಥ. ಜೀವಾತ್ಮನಿಗೆ ಸಂಬಂಧಿಸಿದಂತೆ ಯಾವುದು ಇದೆಯೋ ಯದಸ್ತಿ, ಯಾವುದು ಜೀವೋಪಕಾರಿತ್ವೇನ ಜೀವನಿಗೆ ಉಪಕಾರಿಯಾಗ್ತಕ್ಕಂತಹ ದೇಹ, ಇಂದ್ರಿಯ, ಅಂತಃಕರಣಗಳು ಇವೆಲ್ಲ ಅಧ್ಯಾತ್ಮ. ಸ್ವಭಾವ, ಸ್ವಸ್ಯ ಭಾವ ಸ್ವಭಾವ. ಸ್ವಸ್ಯ ಅಂದರೆ ತನಗೆ ಅಂತ. ತನಗೆ ಅಂದರೆ ಯಾರಿಗೆ? ಪ್ರಕೃತ ಜೀವನಿಗೆ. ಪ್ರಕೃತ ಜೀವನಿಗೆ ಭಾವ ಉಪಕಾರಿಯಾಗಿರುವಂಥದ್ದು ಅಂದರೆ ಯಾವುದು ಅಂದರೆ ದೇಹ, ಇಂದ್ರಿಯ, ಅಂತಃಕರಣ ಮೊದಲಾದ ಈ ಪದಾರ್ಥಗಳು. ಸ್ವಭಾವ ಅಧ್ಯಾತ್ಮಂ. ಸ್ವಸ್ಯ ಭಾವ ಸ್ವಭಾವ. ಸ್ವಸ್ಯ ತನಗೆ ಅಂದರೆ ಜೀವನಿಗೆ ಭಾವ ಉಪಕಾರಿಯಾಗಿರುವಂಥದ್ದು ಯಾವುದು ಅಂದರೆ ಜೀವನಿಗೆ ಬೇಕಾಗಿರುವಂಥದ್ದು ದೇಹ, ಇಂದ್ರಿಯಗಳು, ಅಂತಃಕರಣ ಇವೆಲ್ಲ ಸ್ವಭಾವ. ಇದನ್ನೇ ಅಧ್ಯಾತ್ಮಂ ಪ್ರಥಮಾವಿಭಕ್ತ್ಯಂತವಾಗಿ ಅಧ್ಯಾತ್ಮಂ ಎಂಬ ಪದದಿಂದ ಹೇಳ್ತಾ ಇರುವಂಥದ್ದು. ಅಥವಾ ಅಧ್ಯಾತ್ಮ ಸಪ್ತಮಿ ವಿಭಕ್ತ್ಯಂತವಾಗಿ ಇಟ್ಟುಕೊಂಡ್ರೆ ಅಧ್ಯಾತ್ಮಂ ಸಪ್ತಮಿ ವಿಭಕ್ತ್ಯಂತವಾಗಿ ನಾವು ಇಟ್ಕೊಂಡ್ರೆ ಅಧ್ಯಾತ್ಮ ಅಂದರೆ ಆತ್ಮಾಧಿಕಾರ ಎಂಬ ಗ್ರಂಥ ಇದೆ. ಆತ್ಮಾಧಿಕಾರ ಎಂಬ ಗ್ರಂಥದಲ್ಲಿ ಯಾವುದು ಪ್ರತಿಪಾದ್ಯವಾದದ್ದು ಅಂತ ಪ್ರಶ್ನಿಸಿದರೆ ನಿನ್ನ ಪ್ರಶ್ನೆಗೆ ಉತ್ತರ ಏನಂದರೆ ಅಧ್ಯಾತ್ಮಂ. ಅಂದರೆ ಆಧ್ಯಾತ್ಮ ಇದು ಆತ್ಮಾಧಿಕಾರ ಗ್ರಂಥದಲ್ಲಿ ಪ್ರತಿಪಾದ್ಯವಾದದ್ದು. ಅದ್ಯಾವುದದು? ಸ್ವಭಾವ, ಸ್ವಭಾವ. ಸ್ವ ಶಬ್ದಕ್ಕೆ ಇಲ್ಲಿ ಜೀವನನ್ನು ಇಟ್ಕೊಳ್ಳೋದು. ತೇ ವಿದುಹು ಎಂಬ ಶ್ಲೋಕದಲ್ಲಿ, ಹಿಂದಿನ ಅಧ್ಯಾಯದಲ್ಲಿ ತೇ ವಿದುಹು ಎಂಬ ಶ್ಲೋಕದಲ್ಲಿ ಪ್ರಸ್ತುತವಾಗಿರತಕ್ಕಂತಹ ಜೀವನನ್ನು ಇಟ್ಕೊಳ್ಬೇಕು. ತೇ ಸ್ವಭಾವ ಭವತಿ. ಯಾವುದು ಏಕಪ್ರಕಾರವಾಗಿ ಇರ್ತದೋ ಅದನ್ನು ಭಾವ ಅಂತ ಹೇಳ್ತಾರೆ. ಭವತಿ ಇತಿ ಭಾವ. ಯಾವುದು ಏಕಪ್ರಕಾರವಾಗಿ ಯಾವಾಗಲೂ ಏಕಪ್ರಕಾರವಾಗಿರ್ತದೋ ಅದು ಭಾವ. ಸ್ವಶ್ಚಾಸ್ವಭಾವಶ್ಚ ಸ್ವಭಾವ ಅಂದರೆ ಯಾವಾಗಲೂ ಏಕಪ್ರಕಾರನಾಗಿರತಕ್ಕಂತಹ ಜೀವ ಅವನನ್ನು ಸ್ವಭಾವ ಅಂತ ಹೇಳ್ತಾರೆ. ಅಂತಹ ಸ್ವಭಾವ ಅಧ್ಯಾತ್ಮ. ಅಧ್ಯಾತ್ಮ ಶಬ್ದವಾಚ್ಯನಾದವನು ಯಾರು ಅಂದರೆ ಜೀವ ಅಂತ ಅರ್ಥ ಆಗ್ತದೆ. ಹೀಗೆ ಜೀವನಿಗೆ ಉಪಕಾರಿಯಾಗಿರತಕ್ಕಂತಹ ದೇಹೇಂದ್ರಿಯ ಅಂತಃಕರಣಗಳನ್ನು ಅಧ್ಯಾತ್ಮ ಅಂತ ಹೇಳ್ಬೋದು. ಅಥವಾ ಈ ಜೀವ ಅಧ್ಯಾತ್ಮ, ಜೀವನ ಬಗ್ಗೆ ಇರುವಂಥದ್ದು ಅದುವೇ ಅಧ್ಯಾತ್ಮ. ಜೀವನ ಬಗ್ಗೆ ಹೇಳುವಂಥದ್ದು ಅದು ಅಧ್ಯಾತ್ಮ ಅಂತ. ಸ್ವಶಬ್ದ ತೇ ವಿದುಹು ಇತಿ ಪ್ರಕೃತ ಜೀವವಾಚಿ. ತೇ ವಿದುಹು ಅಂತ ಹಿಂದೆ ಬಂದಿರುವಂಥದ್ದು. ಆದ್ದರಿಂದ ಅಲ್ಲಿ ಜೀವ ಶಬ್ದವನ್ನು ಜೀವ ಅರ್ಥವನ್ನು ಇಟ್ಕೊಳ್ಬೇಕು. ಭವತಿ ಸದಾ ಏಕಪ್ರಕಾರೇಣ ಅಸ್ತಿತಿ ಭಾವ. ಸ್ವಭಾವ. ಭಾವ ಅಂದರೆ ಭವತಿ ಇತಿ ಭಾವ ಅಂದರೆ ಏಕಪ್ರಕಾರವಾಗಿ ಇರುವಂಥದ್ದು.
ಸ್ವಶ್ಚಾಸೋ ಭಾವಶ್ಚ ಸದೈಕರೂಪೇಣ ವರ್ತಮಾನಸ್ಯ ಇತಿ ಭಾವ. ಯಾವಾಗಲೂ ಒಂದೇ ರೀತಿಯಾಗಿರ್ತಕ್ಕಂಥವನು ಅಂದರೆ ಅದು ಜೀವ. ಇದು ಆತ್ಮಾಧಿಕಾರ ಗ್ರಂಥದಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ಅಂತಹ ಜೀವನನ್ನು ಇಲ್ಲಿ ಅಧ್ಯಾತ್ಮ ಅಂತ ಇಟ್ಕೊಳ್ಬೇಕು. ಸ್ವ ಇತ್ಯೇವ ಉಕ್ತೌ ಸ್ವಶಬ್ದಸ್ಯ ಆತ್ಮೀಯೇಪಿ ಪ್ರಯೋಗಾತ್ ಅಂತಃಕರಣಾದಿರಪಿ ಪ್ರತೀಯತೆ ಅತಃ ಭಾವ ಇತ್ಯುಕ್ತಿ. ಇಲ್ಲಿ ಜೀವ ಅಂತ ಹೇಳೋದಿದ್ರೆ ಸ್ವ ಅಂದ್ರೆ ಜೀವ, ಸ್ವಭಾವ ಅಂದರೆ ಯಾವಾಗಲೂ ಒಂದೇ ರೀತಿಯಾಗಿರ್ತಕ್ಕಂಥವನು ಜೀವ ಅಂತ ಅರ್ಥ ಇದೆ. ಸ್ವ ಅಂದ್ರೂ ಜೀವ ಅಂತ ಅರ್ಥ ಇದೆ. ಹಾಗಿರುವಾಗ ಸ್ವಶಬ್ದ ಮಾತ್ರ ಹೇಳಿದ್ರೆ ಸಾಕಲ್ಲ. ಸ್ವ ಅಂತ ಅಷ್ಟೇ ಹೇಳಿದರೆ ಸ್ವಶಬ್ದಸ್ಯ ಆತ್ಮೀಯೇಪಿ ಪ್ರಯೋಗ. ಸ್ವ ಅಂದರೆ ತನ್ನಲ್ಲಿ ಅಂತ. ತನ್ನ ಅಂದರೆ ಯಾವುದು? ಅಂತಃಕರಣಾದಿಗಳು. ಅಂತಃಕರಣಾದಿಗಳು ಕೂಡ ಪ್ರತೀತವಾಗ್ತವೆ. ಆದ್ದರಿಂದ ಭಾವ ಅಂತ ಹೇಳಿತು. ಅನ್ನಮಯಂ ಸೌಮ್ಯ ಮನಃ ಇತ್ಯಾದೇಹ ಮನಃಪ್ರಭೃತೆ ಅನ್ನವಿಕಾರತ್ವೇನ ಏಕಪ್ರಕಾರತ್ವ ಅಭಾವಾತ್ ಭಾವ ಇತ್ಯೇವ ಉಕ್ತೌ ಈಶ್ವರಸ್ಯಾಪಿ ಸದೈಕರೂಪತ್ವಾತ್ ತೇನ ತಸ್ಯ ಪ್ರತೀತೋ ದ್ವಿತೀಯ ಪ್ರಶ್ನಃ ನೋತ್ತರಿತಃ ಸ್ಯಾತ್ ಅತಃ ಸ್ವ ಇತ್ಯುಕ್ತಿ ತೇನ ಚ ಪ್ರಕೃತತ್ವಾತ್ ಜೀವ ಏವ ಪರಾಮೃಶ್ಯತೆ ಇದು ಪದದ್ವಯಮಪಿ ಅರ್ಥವದೇವ ಇತಿ ಭಾವಃ. ಇಲ್ಲಿ ಪ್ರಶ್ನೆ ಏನೆಂದರೆ ಸ್ವ ಅಂತ ಅಷ್ಟೇ ಹೇಳ್ಬೋದಲ್ಲ. ಸ್ವಶಬ್ದ ಅಂದರೆ ತನಗೆ ಸಂಬಂಧಪಟ್ಟದ್ದು ಅಂತ. ತಮಗೆ ಸಂಬಂಧಪಟ್ಟದ್ದು ಯಾವುದು? ಅಂತಃಕರಣ ಮೊದಲಾದಗಳು. ಅದೆಲ್ಲವೂ ಕೂಡ ಸ್ವಶಬ್ದ ಅಂದರೆ ಇಲ್ಲಿ ಪ್ರಕೃತವಾಗಿ ನಾವು ತಿಳಿದು ಬರ್ತದೆ. ಆದ್ದರಿಂದ ಇಲ್ಲಿ ಸ್ವ ಅಂತ ಹೇಳಿದ್ರೆ ಸಾಕು, ಭಾವ ಅಂತ ಯಾಕೆ ಹೇಳಬೇಕು ಅಂತ. ಇಲ್ಲ ಭಾವ ಅಂತ ಮಾತ್ರ ಹೇಳ್ಬೋದಲ್ಲ, ಸ್ವ ಅಂತ ಯಾಕೆ ಹೇಳಬೇಕು? ಸ್ವಭಾವ ಎರಡೂ ಪದಗಳನ್ನು ಯಾಕೆ ಹೇಳಬೇಕು ಅಂತ ಪ್ರಶ್ನೆ. ಸ್ವ ಮತ್ತು ಭಾವ ಎರಡೂ ಪದಗಳು ಕೂಡ ಸಾರ್ಥಕ ಅಂತ ಹೇಳಬೇಕಾಗಿದೆ ಇಲ್ಲಿ. ಅದನ್ನು ಹೇಳ್ತಾ ಇರೋದು. ಸ್ವ ಇತ್ಯೇವ ಉಕ್ತವು, ಸ್ವ ಅಂತಷ್ಟೇ ಹೇಳಿದರೆ ಸ್ವಶಬ್ದದ ಅರ್ಥ ಏನು? ತನಗೆ ಸಂಬಂಧಿಸಿದ್ದು. ತನಗೆ ಸಂಬಂಧಿಸಿದ ಪದಾರ್ಥಗಳ ಬಗ್ಗೆಯೂ ಪ್ರಯೋಗಿಸುವುದರಿಂದ ಈ ಸ್ವಶಬ್ದದಿಂದ ಅಂತಃಕರಣ ಮೊದಲಾದವುಗಳನ್ನು ಕೂಡ ತಗೊಳ್ಬೇಕಾಗ್ತದೆ. ಸ್ವ ಅಂದರೆ ಅಂತಃಕರಣಾದಿಗಳು ಪ್ರಕೃತ ಅಂತೇಳಿ ಬರ್ತದೆ. ಅದಕ್ಕೋಸ್ಕರವಾಗಿ ಭಾವ ಅಂತ ಅರ್ಥ ಪ್ರಯೋಗ ಮಾಡಿತ್ತು. ಇನ್ನು ಈ ಅನ್ನಮಯಂ ಸೌಮ್ಯ ಮನಃ ಇತ್ಯಾದೇಹ ಮನಃಪ್ರಭೃತೆ ಅನ್ನವಿಕಾರತ್ವೇನ ಏಕಪ್ರಕಾರತ್ವ ಅಭಾವಾತ್. ಇನ್ನು ಭಾವ ಸ್ವ ಅಂತ ಅಷ್ಟೇ ಹೇಳಿದರೆ ಈ ಸ್ವಶಬ್ದದಿಂದ ಅಂತಃಕರಣಾದಿಗಳು ಕೂಡ ಇಲ್ಲಿ ತಗೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಭಾವ ಅಂತ ಹೇಳಿದ್ದು. ಅನ್ನಮಯಂ ಸೌಮ್ಯ ಮನಃ ಎಂಬಲ್ಲಿ ಈ ಮನಸ್ಸು ಅನ್ನೋದು ಅನ್ನದ ವಿಕಾರ ಅಂತ ಹೇಳ್ತಾರೆ ಇಲ್ಲಿ. ಮನಃ ಪ್ರಭೃತೆ ಅನ್ನವಿಕಾರತ್ವಾತ್. ಮನಸ್ಸು ಮೊದಲಾದವುಗಳು ಅನ್ನದ ವಿಕಾರ ಆದ್ದರಿಂದ ನಾವು ಸೇವಿಸುವ ಆಹಾರ ಒಂದೇ ರೀತಿಯಾಗಿ ಇರುವುದಿಲ್ಲ ಅಲ್ವಾ. ಹಾಗಾಗಿ ಈ ಮನಃಪ್ರಭೃತೆ ಅನ್ನವಿಕಾರತ್ವೇನ ಏಕಪ್ರಕಾರತ್ವ ಅಭಾವಾತ್. ಅನ್ನದ ವಿಕಾರ ಆದ್ದರಿಂದ, ಮನಸ್ಸು ಮೊದಲಾದವಳು ಅನ್ನದ ವಿಕಾರ ಆದ್ದರಿಂದ ಅವುಗಳು ಯಾವತ್ತೂ ಏಕಪ್ರಕಾರವಾಗಿ ಇರುವುದಿಲ್ಲ. ಅದಕ್ಕೋಸ್ಕರ ಭಾವಶಬ್ದ ಅಂತ ಸೇರಿಸಬೇಕಾಯಿತು. ಭಾವಶಬ್ದ ಅಂದ್ರೇನು? ಭವತೀತಿ ಭಾವ, ಯಾವಾಗಲೂ ಒಂದೇ ರೀತಿಯಾಗಿರುವಂಥದ್ದು. ಯಾವಾಗಲೂ ಒಂದೇ ರೀತಿಯಾಗಿರುವಂಥದ್ದು ಅಂತ ಹೇಳಿದಾಗ ಆವಾಗ ಮನಸ್ಸು ಆಗೋದಿಲ್ಲ, ಅಂತಃಕರಣ ಆಗೋದಿಲ್ಲ. ಯಾಕೆ? ಅಂತಃಕರಣ ಅನ್ನೋದು ಅದು ಅನ್ನದ ವಿಕಾರ ಆದ್ದರಿಂದ ಅದು ಇಲ್ಲಿ ಅಂತಃಕರಣಾದಿಗಳು ವಿವಕ್ಷಿತ ಅಲ್ಲ ಅಂತ ಸೂಚಿಸಲಿಕ್ಕೋಸ್ಕರವಾಗಿ ಭಾವಶಬ್ದ ಹೇಳಿದ್ದು. ಬರೀ ಸ್ವ ಅಂತ ಅಷ್ಟೇ ಹೇಳಿದರೆ ಈ ಒಂದು ಅನುಪತ್ತಿ ಬರುತ್ತೆ. ಆದ್ದರಿಂದ ಭಾವಶಬ್ದ ಹೇಳಬೇಕು ಅಂತ ಅಲ್ಲ. ಭಾವ ಅಂತ ಅಷ್ಟೇ ಹೇಳ್ಬಿಟ್ಟು ಸಾಕಲ್ಲ, ಸ್ವ ಅಂತ ಯಾಕೆ ಹೇಳಬೇಕು? ಭಾವ ಅಂತ ಹೇಳಿದರೆ, ಭಾವ ಅಂದ್ರೇನು? ಭವತೀತಿ ಭಾವ, ಸರ್ವದಾ ಏಕಪ್ರಕಾರನಾಗಿ ಇರತಕ್ಕಂಥವನು. ಸರ್ವದಾ ಏಕಪ್ರಕಾರನಾಗಿರತಕ್ಕಂಥವನು ಜೀವನು ಹೇಗೋ ಹಾಗೆ ಈಶ್ವರನು ಕೂಡ ಸರ್ವದಾ ಏಕಪ್ರಕಾರನಾಗಿದ್ದಾನೆ. ಆದ್ದರಿಂದ ಅವನು ಕೂಡ ಇಲ್ಲಿ ಭಾವಶಬ್ದ ವಾಚ್ಯನಾಗುವುದರಿಂದ, ಹಾಗಾದರೆ ಭಾವ ಅಧ್ಯಾತ್ಮ ಅಂತ ಹೇಳಿಬಿಟ್ರೆ ಇಲ್ಲಿ ಅಧ್ಯಾತ್ಮ ಅಂದ್ರೇನು? ಪರಮಾತ್ಮ ಸಂಬಂಧಪಟ್ಟದ್ದು ಅಂತ ಆಗ್ಬಿಡುತ್ತೆ. ಆದ್ದರಿಂದ ಅಧ್ಯಾತ್ಮ ಎಂಬ ಪ್ರಶ್ನೆಗೆ
ಉತ್ತರ ಕೊಟ್ಟ ಹಾಗೆ ಆಗೋದಿಲ್ಲ. ಬರೀ ಸ್ವ ಅಂತ ಇಟ್ಕೊಂಡ್ರೆ ಅಂತಃಕರಣ ಮೊದಲಾದವುಗಳನ್ನು ಸ್ವ ಅಷ್ಟೇ ಹೇಳಿಬಿಟ್ರೆ ಈ ಅಂತಃಕರಣ ಮೊದಲಾದಗಳು ಕೂಡ ಅಲ್ಲಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಆದ್ದರಿಂದ ಅವುಗಳನ್ನು ವ್ಯಾವೃತ್ತಿಗೊಳಿಸ್ಲಿಕ್ಕೋಸ್ಕರವಾಗಿ ಭಾವಶಬ್ದ ಹೇಳಿದ್ದು. ಸರಿ, ಭಾವಶಬ್ದ ಅಷ್ಟೇ ಹೇಳಿಬಿಟ್ರೆ ಸ್ವ ಅಂತ ಹೇಳಬೇಕಂತಿಲ್ಲ ಅಂತಂದರೆ ಬರೀ ಭಾವಶಬ್ದ ಹೇಳಿದರೆ ಈಶ್ವರನನ್ನು ತೆಗೆದುಕೋಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಆತ್ಮನಿಗೆ ಜೀವನಿಗೆ ಮಾತ್ರ ಸಂಬಂಧಪಟ್ಟದ್ದು ಅಧ್ಯಾತ್ಮ ಅಂತ ಹೇಳಬೇಕಾಗಿದೆ. ಅವನ ಪ್ರಶ್ನೆ ಅದೇ, ಅಧ್ಯಾತ್ಮ ಅಂದರೆ ಏನು ಪ್ರಶ್ನೆ ಮಾಡುವ ಉದ್ದೇಶ ಅದು. ಹಾಗಾಗಿ ಅಧ್ಯಾತ್ಮ ಅಂದರೆ ಜೀವನಿಗೆ ಸಂಬಂಧಪಟ್ಟದ್ದು ಮಾತ್ರ ಅಂತ ಹೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಬರೀ ಸ್ವ ಅಂತ ಹೇಳಲಿಲ್ಲ, ಬರೀ ಭಾವ ಅಂತ ಹೇಳಲಿಲ್ಲ, ಸ್ವಭಾವ ಎರಡೂ ಪದಗಳನ್ನು ಕೂಡ ಹೇಳಿದ್ದು. ಯಾಕೆ ಅಂದರೆ ಇಲ್ಲಿ ಜೀವನಿಗೆ ಸಂಬಂಧಿಸಿದಂತಹ ವಿಚಾರ ಅದೇನಿದೆ ಅದು ಅಧ್ಯಾತ್ಮ ಅಂತ ಅವನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೋಸ್ಕರವಾಗಿ ಸ್ವಭಾವ ಅಧ್ಯಾತ್ಮ ಮುಚ್ಯತೆ. ಆದ್ದರಿಂದ ತೇನಚ ಪ್ರಕೃತ. ದ್ವಿತೀಯ ಪ್ರಶ್ನೆ ಭಾವ ಇತ್ಯೇವ ಉಕ್ತೌ. ಭಾವ ಅಂತ ಅಷ್ಟೇ ಹೇಳಿದರೆ ಈಶ್ವರಸ್ಯಾಪಿ ಪರಮಾತ್ಮನೂ ಕೂಡ ಸದೈಕ ರೂಪತ್ವಾತ್, ಅವನು ಯಾವಾಗಲೂ ಏಕರೂಪನಾದ್ದರಿಂದ ತಸ್ಯ ಪ್ರತೀತೌ, ಅವನು ಈ ಭಾವಶಬ್ದದಿಂದ ಪ್ರತೀತನಾದರೆ ದ್ವಿತೀಯ ಪ್ರಶ್ನೆ ನೋತ್ತರಿತಃ ಸ್ಯಾತ್. ಅಧ್ಯಾತ್ಮ ಅಂದ್ರೇನು ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಂತೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವ ಇತ್ಯುಕ್ತಿ. ತೇನಚ ಪ್ರಕೃತತ್ವಾತ್ ಜೀವಯೇವ ಪರಾಮರ್ಶತೆ. ಸ್ವಭಾವ ಅಂತ ಹೇಳಿದ್ರಿಂದ ಅಲ್ಲಿ ಪ್ರಕೃತನಾಗ್ತಕ್ಕಂಥವನು ಜೀವನೇ. ಆದ್ದರಿಂದ ಇಲ್ಲಿ ಎರಡೂ ಪದಗಳು ಕೂಡ ಸಾರ್ಥಕ ಅಂತ ಸ್ವಭಾವ ಶಬ್ದವನ್ನು ಕೃಷ್ಣ ಪ್ರಯೋಗ ಮಾಡಿದ್ದು ಸರಿಯಾಗಿದೆ ಎಂಬುದನ್ನು ವಿವೃತಿಯಲ್ಲಿ ರಾಯರು ವಿವರಿಸ್ತಿದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ಅವನು ಕೇಳಿರ್ತಕ್ಕಂತಹ ಮೂರನೇ ಪ್ರಶ್ನೆ ಯಾವುದು? ಆ ಪ್ರಶ್ನೆಗೆ ಉತ್ತರ ಭೂತಭಾವ ಉದ್ಭವಕರ ವಿಸರ್ಗ ಕರ್ಮ ಸಂಹಿತಃ. ಕಿಂ ಕರ್ಮ, ಕರ್ಮ ಅಂದರೆ ಯಾವುದು ಅಂತ ಕೇಳಿದ್ದವನು. ಕರ್ಮ ಅಂದರೆ ಯಾವುದು? ಹಿಂದೆ ಹೇಳಿರುವ ಕರ್ಮ ಎಲ್ಲ ಬೇರೆ. ಇಲ್ಲಿ ಕಿಂ ಕರ್ಮ ಇತ್ಯಸ್ಯ ಉತ್ತರಂ ಭೂತೇತ್ಯಾದಿ. ಭೂತಾನಾಂ ಜೀವಾನಾಂ ಭಾವಾನಾಂ ಜಡಪದಾರ್ಥಾನಾಂಚ ಉದ್ಭವಕರಃ ಉತ್ಪತ್ತಿಕರಃ ವಿಸರ್ಗಃ ವಿಶೇಷೇಣ ಸರ್ಜನಂ ಈಶ್ವರಕರ್ತಕಃ ವ್ಯಾಪಾರಃ ಕರ್ಮೇತಿ ಶಬ್ದಿತಃ ಇತ್ಯರ್ಥಃ. ಕರ್ಮ ಯಾವುದು ಅಂದರೆ ಭೂತಭಾವೋದ್ಭವಕರಃ ವಿಸರ್ಗಃ. ಭೂತ ಅಂದರೆ ಜೀವರು. ಭೂತಾನಾಂ ಭಾವಾನಾಂ ಉದ್ಭವಕರಃ. ಭೂತಾನಾಂ ಅಂದರೆ ಜೀವಾನಾಂ, ಭಾವಾನಾಂ ಅಂದರೆ ಜಡ ಪದಾರ್ಥಗಳು, ಜೀವ ಜಡ ಇವುಗಳನ್ನು ಉದ್ಭವಕರಃ ಅಂದರೆ ಉತ್ಪತ್ತಿಕರಃ. ಜೀವ ಹಾಗೂ ಜಡ ಪದಾರ್ಥಗಳಿಗೆ ಉತ್ಪತ್ತಿಗೆ ಕಾರಣನಾಗಿರತಕ್ಕಂತಹ ಯಾವುದು? ವಿಸರ್ಗ. ಸರ್ಗ ಅಂದರೆ ಸೃಷ್ಟಿ, ವಿಸರ್ಗ ಅಂದರೆ ವಿಶೇಷ ರೀತಿಯಿಂದ ಸೃಷ್ಟಿ. ವಿಸರ್ಗ ಅಂದರೆ ವಿಶೇಷ ರೀತಿಯಿಂದ ಸೃಷ್ಟಿ. ಅಂದರೆ ಪರಮಾತ್ಮನ ಸೃಷ್ಟಿ ವ್ಯಾಪಾರ, ಇದು ಕರ್ಮ ಶಬ್ದದ ಅರ್ಥ. ಹೀಗೆ ಅರ್ಜುನ 8 ಪ್ರಶ್ನೆ ಕೇಳಿದ. ಬ್ರಹ್ಮನ ಸ್ವರೂಪ ಏನು, ಅಧ್ಯಾತ್ಮ ಯಾವುದು, ಕರ್ಮ ಯಾವುದು, ಅಧಿಭೂತದ ಸ್ವರೂಪವೇನು, ಅಧಿದೈವದ ಸ್ವರೂಪವೇನು, ಈ ದೇಹದಲ್ಲಿ ಅಧಿಯಜ್ಞೆ ಯಾರು, ಭಗವಂತನು ಅಧಿಯಜ್ಞೆ ಹೇಗೆ, ಅಂತ್ಯಕಾಲದಲ್ಲಿ ಭಗವಂತನನ್ನು ಯಾಕೆ ಸ್ಮರಿಸಬೇಕು, ಹೇಗೆ ಸ್ಮರಿಸಬೇಕು, ಈ 8 ಪ್ರಶ್ನೆಗಳಲ್ಲಿ ಮೊದಲು 3 ಪ್ರಶ್ನೆಗಳಿಗೆ ಅವನು ಉತ್ತರವನ್ನು ಕೊಟ್ಟ. ಇನ್ನು ಮುಂದೆ 4ನೆಯ ಪ್ರಶ್ನೆ ಅಧಿಭೂತದ ಸ್ವರೂಪ ಏನು, ಅಧಿಭೂತ ಅಂದರೆ ಏನು, ಅದಕ್ಕೆ ಉತ್ತರವನ್ನು ಹೇಳಿಕೊಟ್ಟಿದ್ದಾರೆ ಕೃಷ್ಣ. ಅಧಿಭೂತಂ ಕ್ಷರೋಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇ ಮಾತ್ರ ದೇಹೇ ದೇಹಭೃತಾಂವರ. 4ನೇ ಪ್ರಶ್ನೆ ಅಧಿಭೂತ ಅಂದರೆ ಯಾವುದು, ಅದರ ಸ್ವರೂಪ ಏನು, ಮತ್ತು ಅಧಿಯಜ್ಞ ನಾನು ಹೇಗೆ, ಅದನ್ನು ಹೇಳಿಕೊಟ್ಟಿದ್ದಾನೆ ಇಲ್ಲಿ. ಹೇ ಅರ್ಜುನ, ದೇಹಭೃತಾಂವರ,
ವರ ಅಂದರೆ ಶ್ರೇಷ್ಠನೇ ಅಂತ. ದೇಹಭೃತ್, ದೇಹ ಅಂದರೆ ದೇಹ, ಶರೀರ. ದೇಹಭೃತ್ ಅಂದರೆ ದೇಹವನ್ನು ಧರಿಸಿದವ. ದೇಹವನ್ನು ಧರಿಸ್ತಕ್ಕಂತಹ ಜೀವರಗಳಲ್ಲಿ ವರ ಶ್ರೇಷ್ಠನಾಗಿರತಕ್ಕಂತಹ ಅರ್ಜುನನೇ ಭೂತ. ಅಧಿಭೂತ ಅಂದರೆ ಯಾವುದು ಅಂದರೆ ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ. ಅಧಿಭೂತ ಅಂದರೆ ಯಾವುದು, ಅಧಿದೈವತ ಅಂದರೆ ಯಾವುದು, ಅಧಿಯಜ್ಞ ಅಂದರೆ ಯಾವುದು, ಅದನ್ನ ಹೇಳಿಕೊಟ್ಟಿದ್ದಾನೆ. ಈ ಅಧಿಭೂತ ಅಂದರೆ ಜೀವರಿಗೆ ಬೇಕಾಗಿರತಕ್ಕಂತಹ ಜಡವಾಗಿರತಕ್ಕಂತಹ ವಸ್ತುಗಳು. ಭೂತವಾದ ವಸ್ತು ಯಾವತ್ತೂ ನಾಶವನ್ನು ಹೊಂದುವಂಥದ್ದು. ಹುಟ್ಟುವ ಪ್ರತಿಯೊಂದು ವಸ್ತುವು ಕೂಡ ನಾಶವನ್ನು ಹೊಂದತ್ತೆ, ಅದು ಅದರ ಸ್ವಭಾವ. ವಿನಾಶವನ್ನು ಪಡಿತಕ್ಕಂತಹ ಹುಟ್ಟುವ ಎಲ್ಲ ವಸ್ತುಗಳು ಕೂಡ ಜೀವನಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಉಪಕಾರಕವಾಗಿವೆ. ಆದ್ದರಿಂದ ಜೀವರಿಗೆ ಉಪಕಾರಕವಾಗಿದ್ದರಿಂದ ಅವುಗಳು ಅಧಿಭೂತ. ದೇಹವೇ ಮೊದಲಾದ ಜೀವರಿಗೆ ಉಪಕಾರಕವಾಗಿರತಕ್ಕಂತಹ ವಸ್ತುಗಳು ಅವುಗಳು ಅಧಿಭೂತ. ಇನ್ನು ಅಧಿದೈವತ ಅಂದರೆ ಯಾರು ಅಂದರೆ ಅದು ದೇವತಾ ಪ್ರಕರಣದಲ್ಲಿ ಹೇಳಿದ್ದಾರೆ. ಯಾರು ಅಧಿದೈವತ ಅಂದರೆ ಶೇಷದೇವರು, ಚತುರ್ಮುಖ ಬ್ರಹ್ಮ, ಇವರಿಬ್ಬರು ಎಲ್ಲ ದೇವತೆಗಳಿಗೂ ಸ್ವಾಮಿಯಾಗಿದ್ದಾರೆ. ಮತ್ತು ದೇವತಾ ಪ್ರಕರಣದಲ್ಲಿ ಮುಖ್ಯರಾಗಿ ಪ್ರತಿಪಾದ್ಯರಾಗಿದ್ದಾರೆ. ಆದ್ದರಿಂದ ಇವರನ್ನು ಅಧಿದೈವತರು ಅಂತ ಹೇಳ್ತಾರೆ. ದೇವತೆಗಳಲ್ಲಿ ಇವರು ಅಧಿ ಅಂದರೆ ಮುಖ್ಯರು ಅಂತ. ದೇವತಾ ಪ್ರಕರಣದಲ್ಲಿ ಇವರು ಮುಖ್ಯರಾಗಿದ್ದಾರೆ, ಎಲ್ಲ ದೇವತೆಗಳಿಗೆ ಇವರು ಸ್ವಾಮಿಯಾಗಿದ್ದಾರೆ ಎಂಬ ಕಾರಣಕ್ಕೆ ಇವರು ಏನು ಅಧಿದೈವತರು. ಇನ್ನು ಅಧಿಯಜ್ಞ ಅಂದರೆ ಯಾರು? ಅಧಿಯಜ್ಞ ನಾನೇ ಅಂತ ಹೇಳ್ತಾ ಇರೋದು. ನಾನೇ ಅಧಿಯಜ್ಞ. ಪ್ರತಿಯೊಬ್ಬರ ದೇಹದಲ್ಲಿ ಇದ್ದುಕೊಂಡು ಯಜ್ಞಗಳಿಗೆ ಪ್ರೇರಕನಾಗಿದ್ದೇನೆ, ಯಜ್ಞಫಲ ಭೋಕ್ತರಾಗಿದ್ದೇನೆ. ಹಿಂದೆ ಬಂದಿದೆ ಅದು. ಪರಮಾತ್ಮನೇ ಜೀವ ಮಾಡತಕ್ಕಂತಹ ಎಲ್ಲ ಯಜ್ಞಗಳಿಗೂ ಭೋಕ್ತ ಅವನೇ. ಹೀಗೆ ದೇಹದಲ್ಲಿ ಇದ್ದುಕೊಂಡು, ಜೀವರ ದೇಹದಲ್ಲಿ ಇದ್ದುಕೊಂಡು ಯಜ್ಞಗಳಿಗೆ ಪ್ರೇರಕನಾಗಿದ್ದಾನೆ, ಯಜ್ಞಫಲ ಭೋಕ್ತರಾಗಿದ್ದಾನೆ ಎಂಬ ಕಾರಣಕ್ಕೆ ನಾನೇ ಅಧಿಯಜ್ಞ ಅನಿಸಿದ್ದೇನೆ ಅಂತ ಈ ಶ್ಲೋಕದ ಪದಗಳ ಅರ್ಥ. ಇದನ್ನೇ ವಿವೃತಿಯಲ್ಲಿ ವಿವರಿಸ್ತಾರೆ. ಅಧಿಭೂತಂಚ ಕಿಮಿತ್ಯಸ್ಯ ಉತ್ತರಂ. ಅರ್ಜುನನ ಮುಂದಿನ ಪ್ರಶ್ನೆ, ಎರಡನೇ ಶ್ಲೋಕದಲ್ಲಿ ಕೇಳಿದ ಪ್ರಶ್ನೆ ಅಧಿಭೂತಂಚ ಕಿಂ ಎಂಬ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ. ಅಧಿಭೂತಮಿತಿ ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಅಧಿಯಜ್ಞೋಹಮೇ ಮಾತ್ರ ದೇಹೇ ದೇಹಭೃತಾಂ ವರ ಎಂಬ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ, ಭೂತಾನಿ ಸದೇಹಾನ್ ಜೀವಾನ್ ಅಧಿಕೃತ್ಯ ತದುಪಕಾರಿತ್ವೇನ ವರ್ತಮಾನಂ ವಸ್ತು ಕ್ಷರಃ ಭಾವಃ ವಿನಾಶಿ ಭಾವಃ ಕಾರ್ಯಭೂತಃ ಪದಾರ್ಥಃ ಭವತಿ ಉತ್ಪದ್ಯತೆ ಇತಿ ಉತ್ಪತ್ತೇಃ. ಅಧಿಭೂತ ಅಂದರೆ ಏನು ಅಂತ ಹೇಳ್ತಾ ಇರೋದು, ಭೂತಗಳಿಗೆ ಸಂಬಂಧಿಸಿದ್ದು. ಭೂತ ಅಂದರೆ ಯಾರು? ಬರೀ ಜಡವಾಗಿರತಕ್ಕಂತಹ ಪದಾರ್ಥಗಳಲ್ಲ, ಆ ಜಡ ಪದಾರ್ಥಗಳಾಗಿರ್ತಕ್ಕಂತಹ ದೇಹೇಂದ್ರಿಯಗಳಿಂದ ಸಹಿತರಾಗಿರತಕ್ಕಂತಹ ಜೀವರು, ಅವರ ಬಗ್ಗೆ. ಈ ಜೀವರು ಎಂಥ ಜೀವರು? ಸದೇಹಾನ್ ಜೀವಾನ್ ಅಧಿಕೃತ್ಯ. ಭೂತಗಳಂದರೆ ಜೀವನಿಗೆ ಸಂಬಂಧಪಟ್ಟಂತಹ ದೇಹವೇ ಮೊದಲಾದ ಭೂತಗಳು. ಭೂತ ಅಂದರೆ ಏನು? ಭೂತ ಅಂದರೆ ಯಾವುದು ಹುಟ್ಟುತ್ತದೋ, ಯಾವುದು ನಾಶವಾಗ್ತದೋ ಅದನ್ನು ಭೂತ ಅಂತ ಹೇಳೋದು. ಕ್ಷರಃ ಭಾವಃ ವಿನಾಶಿ ಭಾವಃ ಕಾರ್ಯಭೂತಃ ಪದಾರ್ಥಃ.
ಯಾವುದು ನಾಶವಾಗತಕ್ಕಂತಹ ಭಾವ, ಭಾವ ಅಂದರೆ ವಸ್ತು, ಯಾವುದು ನಾಶವಾಗತಕ್ಕಂತಹ ವಸ್ತು ಇದೆಯೋ ಅದು ವಿನಾಶಿ, ಯಾವುದು ಹುಟ್ಟತಕ್ಕಂತಹ ವಸ್ತು ಇದೆಯೋ ಅದೆಲ್ಲವೂ ಕೂಡ ಭೂತ. ಭವತಿ ಉತ್ಪದ್ಯತೆ, ಭವತಿ ಅಂದರೆ ಭವತೀತಿ ಭಾವ, ಭವತೀತಿ ಭೂತ ಅಂದರೆ ಯಾವುದು ಹುಟ್ಟುತ್ತದೋ ಅದು ಭೂತ. ಅಂದರೆ ಜೀವರ ದೇಹಗಳು, ದೇಹ ಮೊದಲಾದ ಜಡ ಪದಾರ್ಥಗಳಿಂದ ಸಹಿತರಾಗಿರತಕ್ಕಂತಹ ಜೀವರನ್ನು ಉದ್ದೇಶಿಸಿ ಅವರಿಗೆ ಬೇಕಾಗಿರತಕ್ಕಂತಹ ವಸ್ತುಗಳೇನಿವೆ, ಕ್ಷರವಾಗಿರತಕ್ಕಂತಹ ಭಾವ, ಕ್ಷರಃ ಭಾವ, ನಾಶವಾಗತಕ್ಕಂತಹ ಭಾವ, ನಾಶವಾಗುವ ಭಾವ, ಭಾವ ಅಂದರೆ ಹುಟ್ಟುವಂಥದ್ದು, ಹುಟ್ಟುವಂತಹ ಪದಾರ್ಥ, ಹುಟ್ಟುವಂತಹ ಪದಾರ್ಥ ಅದು ನಾಶವಾಗುವಂಥದ್ದೇ. ಭವತೀತಿ ಭಾವ ಅಂದರೆ ಉತ್ಪತ್ತಿಯನ್ನು ಹೊಂದಿದೆ ಅಂತ ಅರ್ಥ. ಅಂತಹ ಕ್ಷರಃ ಭಾವ, ವಿನಾಶವನ್ನು ಹೊಂದತಕ್ಕಂತಹ ಜನ್ಯವಾದ ಪದಾರ್ಥ ಯಾವುದಿದೆ ಅಧಿಭೂತಂ, ಅದು ಅಧಿಭೂತ. ಈ ದೇಹ ಸಹಿತರಾಗಿರತಕ್ಕಂತಹ ಜೀವರಿಗೆ ಉಪಕಾರಕವಾಗಿರತಕ್ಕಂತಹ ಯಾವ ವಸ್ತುಗಳಿವೆ, ಜಡ ಪದಾರ್ಥಗಳು, ಅವುಗಳನ್ನು ಕುರಿತು ಹೇಳುವಂಥದ್ದು ಅಧಿಭೂತ. ಅಧ್ಯಾತ್ಮನಲ್ಲಿ ಜೀವನಿಗೆ ಸಂಬಂಧಪಟ್ಟದ್ದು ಹೇಳೋದು, ಅಧಿಭೂತದಲ್ಲಿ ಆ ಜೀವರಿಗೆ ಬೇಕಾಗಿರತಕ್ಕಂತಹ ದೇಹೇಂದ್ರಿಯ ಅಂತಃಕರಣಗಳುಂಟಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಅಧಿಭೂತದಲ್ಲಿ ಹೇಳೋದು. ಇನ್ನು ಅಧಿದೈವ, ಅಧಿದೈವ ಎಂಬ ಪ್ರಶ್ನೆಗೆ ಉತ್ತರ ಏನು ಅಂದರೆ ಪುರುಷಶ್ಚ ಅಧಿದೈವತಂ, ಪುರುಷ, ಪುರುಷನೇ ಅಧಿದೈವ. ಏನು ಪುರುಷ ಅಂದರೆ? ಪುರುಷ ಅಂದರೆ ಪುರಿ ದೇಹೇ ಶೇತೆ ಇತಿ ಪುರುಷಃ. ಅಧಿದೈವ ಅನ್ನೋದಕ್ಕೆ ಉತ್ತರ ಪುರುಷ. ಅಧಿದೈವತಂ ದೈವತಾನಿ ಸರ್ವದೇವಾನ್ ಅಧಿಕೃತ್ಯ ತತ್ಸ್ವಾಮಿತ್ವೇನ ವಾ ದೇವತಾ ಪ್ರಕರಣೆ ಮುಖ್ಯತೆಯ ಪ್ರತಿಪಾದ್ಯತ್ವೇನ ವಾ ವರ್ತಮಾನಂಚ ಕಿಮಿತಿ ಪೃಷ್ಟಂ ವಸ್ತು ಪುರುಷಃ ಪುರಿ ದೇಹೇ ಶೇತೆ ತಿಷ್ಠತೀತಿ ಪುರುಷಃ ಜೀವಃ ಸಚ ಸರ್ವಜೀವಾಭಿಮಾನಿ ಸಂಕರ್ಷಣಃ ಬ್ರಹ್ಮ ವಾ ಜ್ಞೇಯಃ ಅಸ್ಮಿನ್ ದೇಹೇ ಅಧಿಯಜ್ಞಃ ಇತ್ಯಸ್ಯ ಕಃ ಇತ್ಯುತ್ತರಂ ಅಧಿಯಜ್ಞಃ. ಅಧಿದೈವತ ಅಂದರೆ ಅದಕ್ಕೆ ಉತ್ತರ ಹೇಳ್ತಾ ಇರೋದು ಪುರುಷಶ್ಚ ಅಧಿದೈವತಂ. ಅಧಿದೈವತ ಅಂದರೆ ಏನು? ದೈವತಾನಿ ಅಧಿಕೃತ್ಯ ಅಧಿದೈವತಂ. ದೈವತಾನಿ ಅಂದರೆ ಎಲ್ಲ ದೇವತೆಗಳು, ಎಲ್ಲ ದೇವತೆಗಳ ಬಗ್ಗೆ, ಎಲ್ಲ ದೇವತೆಗಳ ಬಗ್ಗೆ, ಎಲ್ಲ ದೇವತೆಗಳಿಗೆ ಸ್ವಾಮಿಯಾಗಿರ್ತಕ್ಕಂತಹ, ಎಲ್ಲ ದೇವತೆಗಳಿಗೆ ಮುಖ್ಯನಾಗಿರ್ತಕ್ಕಂತಹ ಶೇಷ ಮತ್ತು ಬ್ರಹ್ಮ ಇವರನ್ನು ಪ್ರತಿಪಾದನೆ ಮಾಡ್ತಾ ಇದೆ ಎಂಬ ಕಾರಣಕ್ಕೆ ಅಧಿದೈವತ ಅಂದರೆ ಯಾರು? ಸಂಕರ್ಷಣ ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಅಧಿದೈವತಂ ದೈವತಾನಿ ಅಧಿಕೃತ್ಯ, ದೈವತಾನಿ ಅಂದರೆ ಸರ್ವದೇವಾನ್ ಎಲ್ಲ ದೇವತೆಗಳ ಬಗ್ಗೆ, ಅಧಿಕೃತ್ಯ ಬಗ್ಗೆ, ತತ್ಸ್ವಾಮಿತ್ವೇನ ಆ ದೇವತೆಗಳ ಸ್ವಾಮಿ ಎಂಬ ಕಾರಣದಿಂದಲೋ ಅಥವಾ ದೇವತಾ ಪ್ರಕರಣ ಮುಖ್ಯತೆಯ ಪ್ರತಿಪಾದ್ಯತ್ವೇನ ದೇವತಾ ಪ್ರಕರಣದಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯರಾಗಿರತಕ್ಕಂತಹ ಯಾರು ಅಂದರೆ ಶೇಷ ಮತ್ತು ಬ್ರಹ್ಮ. ಅಂತಹ ವಸ್ತು ಯಾವುದದು? ಪುರುಷ. ಪುರುಷ ಅಂದರೆ ಪುರಿಶೇತೆ ಇತಿ ಪುರುಷಃ. ಪುರ್ ಅಂದರೆ ದೇಹ, ಅದು ಸಪ್ತಮಿ ಭಕ್ತಿ ಪುರಿ. ಪುರಿ ಅಂದರೆ ದೇಹೆ, ದೇಹದಲ್ಲಿ. ಶೇತೆ ಯಾವಾಗಲೂ ದೇಹದಲ್ಲಿ ಇರ್ತಕ್ಕಂಥವನು. ಈ ಜೀವನಿಗೆ ಒಂದು ದೇಹ ಬೇಕೇ ಬೇಕು ಯಾವಾಗಲೂ. ಈ ದೇಹ ಇಲ್ಲದೆ ಅವನಿಗೆ ಯಾವ ವ್ಯಾಪಾರ ಇರುವುದಿಲ್ಲ. ಆದ್ದರಿಂದ ಪುರಿಶೇತೆ ಇತಿ ಪುರುಷಃ ಅಂದರೆ ಜೀವ. ಅಂಥವನು ಯಾರು? ಅಧಿದೈವತ ಯಾರು ಅಂದರೆ ಸರ್ವಜೀವಾಭಿಮಾನಿ, ಎಲ್ಲ ಜೀವರ ಅಭಿಮಾನಿ, ಎಲ್ಲ ಜೀವರಿಗೂ ಅಭಿಮಾನಿಯಾಗಿರತಕ್ಕಂತಹ ಸಂಕರ್ಷಣ ಶೇಷ ಅಥವಾ ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಅಧಿದೈವತ ಅಂದರೆ ಹಾಗಾದರೆ ಬ್ರಹ್ಮ. ಆ ಬ್ರಹ್ಮ ಅನ್ನೋದನ್ನು ಪುರುಷ ಶಬ್ದದಿಂದ ಹೇಳಿದ್ದೀನಿ. ಪುರುಷೇತೆ ಇತಿ ಪುರುಷಃ, ದೇಹದಲ್ಲಿ ಇರತಕ್ಕಂತಹ ಜೀವ, ಆ ಜೀವರಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ಸಂಕರ್ಷಣ ಅಥವಾ ಬ್ರಹ್ಮ, ಅವನು ಅಧಿದೈವತ ಅಂತ.
ಇನ್ನು ಈ ದೇಹದಲ್ಲಿ ಅಧಿಯಜ್ಞ ಯಾರು ಅಂತ ಕೇಳಿದ. ಅಸ್ಮಿನ್ ದೇಹೆ ಅಧಿಯಜ್ಞ ಕಃ ಇತ್ಯಸ್ಯ ಉತ್ತರಂ ಅಧಿಯಜ್ಞ ಅಹಮೇವ. ಅಧಿಯಜ್ಞ ಯಾರು ಅಂದರೆ ನಾನೇ ಅಧಿಯಜ್ಞ. ಪ್ರಾಗುಕ್ತ ದಿಶಾ ಅಧಿಯಜ್ಞ ಇತಿ ಪ್ರಾದಿಸಮಾಸಃ. ಅಧಿಷ್ಠಿತಃ ಯಜ್ಞಃ ಅನೇನ ಇತಿ ವಾ ಬಹುರೀಹಿರ್ವಾ. ಇಲ್ಲಿ ಅಧಿಯಜ್ಞಂ ಅನ್ನೋದು ಅವಿಭಾವ ಸಮಾಸ ಅಲ್ಲ, ಅಧಿಯಜ್ಞ ಅಂದರೆ ಪ್ರಾದಿಸಮಾಸ. ಪ್ರಾದಿಸಮಾಸ ಮಾಡಬೇಕು. ಅವಿಭಾವ ಸಮಾಸ ಮಾಡಿದರೆ ಅದು ಯಾವತ್ತು ಅವಿಭಾವ ಸಮಾಸ ಆದರೆ ಅದು ಅವೇ ಆಗಿಬಿಡುತ್ತದೆ. ಆದ್ದರಿಂದ ಹಿಂದೆ ಹೇಳಿದ ಹಾಗೆ ಇದು ಪ್ರಾದಿ ಸಮಾಸ ಅಥವಾ ಬಹುರಿ ಸಮಾಸ ಮಾಡ್ಬೋದು. ಅಧಿಷ್ಠಿತ ಯಜ್ಞ, ಯಾವನಿಂದ ಯಜ್ಞವು ಅಧಿಷ್ಠಿತವಾಗಿದೆಯೋ ಅವನು ಅಧಿಯಜ್ಞ. ಯಾವನಿಂದ ಯಜ್ಞವು ಅಧಿಷ್ಠಿತವಾಗಿದೆಯೋ ಅವನು ಅಧಿಯಜ್ಞ. ಅಧಿಯಜ್ಞ ಅಂತ ಪುಲ್ಲಿಂಗ ಇದೆ ಇಲ್ಲಿ. ಆದ್ದರಿಂದ ಇದು ಅವಿಭಾವ ಸಮಾಸ ಅಲ್ಲ. ಆದ್ದರಿಂದ ಈ ಅಧಿ ಎಂಬ ಉಪಸರ್ಗದೊಂದಿಗೆ ಯಜ್ಞ ಶಬ್ದದ ಸಮಾಸವಾಗಿ ಪ್ರಾದಿ ಸಮಾಸವಾಗಿ ಅಧಿಯಜ್ಞ ಅಂತ ಶಬ್ದ ಆಗಿರುವಂಥದ್ದು. ಅಥವಾ ಅಧಿಯಜ್ಞ ಅಂದರೆ ಬಹುರಿ ಸಮಾಸ ಕೂಡ ಮಾಡಬಹುದು. ಹೇಗೆಂದರೆ ಅಧಿಷ್ಠಿತ ಯಜ್ಞ ಅನೇನ ಅಂದರೆ ಯಜ್ಞವು ಯಾರಿಂದ ಅಧಿಷ್ಠಿತವಾಗಿದೆಯೋ, ಅರ್ಥಾತ್ ಈ ದೇಹದಲ್ಲಿ ಜೀವ ಮಾಡತಕ್ಕಂತಹ ಯಜ್ಞಕ್ಕೆ ನಾನೇ ಪ್ರೇರಕನಾಗಿದ್ದೇನೆ, ನಾನೇ ಯಜ್ಞಕ್ಕೆ ಅಧಿಷ್ಠಾತನಾಗಿದ್ದೇನೆ ಅಂತ ಅದರ ಅರ್ಥ. ಅತ್ರ ಲೌಕಿಕ ದೇಹೆ ಯಜ್ಞಾಧಿಷ್ಠಾತ ಅಹಮೇವ ಇತ್ಯರ್ಥ. ಈ ಜೀವರ ಎಲ್ಲ ದೇಹಗಳಲ್ಲಿ ಯಜ್ಞಾದಿಗಳಿಗೆ ಅಧಿಷ್ಠಾತೃ, ಪ್ರೇರಣೆ ಮಾಡ್ತಕ್ಕಂಥವನು, ಮತ್ತು ಅವರೊಳಗಿದ್ದು ಆ ಯಜ್ಞವನ್ನು ಮಾಡಿಸುವವನು ನಾನೇ ಆಗಿದ್ದೇನೆ ಅಂತ. ಆದ್ದರಿಂದ ನಾನೇ ಅಧಿಯಜ್ಞ ಅಂತ ಹೇಳ್ತಾ ಇರೋದು. ಅತ್ರ ಇತಿ ದೇಹ ವಿಶೇಷಣಂ ಈಶ್ವರ ದೇಹ ವ್ಯಾವೃತ್ಯರ್ಥಂ. ಇಲ್ಲಿ ಅತ್ರ ಅಂತ ಪದ ಇದೆ. ಅತ್ರ ಯಾಕೆ ಬೇಕು ಪದ? ಅಧಿಯಜ್ಞೋಹಮೇವ ಅತ್ರ, ನಾನು ಅಧಿಯಜ್ಞ ಅಂತ ಹೇಳ್ಬೋಯಿತು. ಎಲ್ಲ ಜೀವಿಗಳ ದೇಹದಲ್ಲಿ ನಾನೇ ಅಧಿಯಜ್ಞ, ಎಲ್ಲ ಜೀವರ ದೇಹದೊಳಗಿದ್ದುಕೊಂಡು ನಾನು ಅವರು ಮಾಡತಕ್ಕಂತಹ ಕಾರ್ಯಗಳಿಗೆ ಪ್ರೇರಕನಾಗಿದ್ದೇನೆ ಅಂತ ಹೇಳಿದ್ರೆ ಸಾಕಿತ್ತು. ಅತ್ರ ದೇಹೆ, ಈ ದೇಹದಲ್ಲಿ ಅಂತ ಯಾಕೆ ಹೇಳಬೇಕು? ಈ ದೇಹದಲ್ಲಿ ನಾನು ಯಜ್ಞ ಪುರುಷನಾಗಿದ್ದೇನೆ ಅಂತ ಅತ್ರ ಅಂತ ವಿಶೇಷಣ ಕೊಟ್ಟಿದೆ. ಅತ್ರ ದೇಹೆ, ಈ ದೇಹದಲ್ಲಿ. ಅದು ಹೇಳಿದೆ ಹೋಗಿದರೆ ಈಶ್ವರ ದೇಹವು ಕೂಡ ಆಗ್ತಾ ಇತ್ತು. ದೇಹ ಎಂದರೆ ಈಶ್ವರನ ದೇಹದಲ್ಲಿ. ದೇಹ ಇತಿ ವಿಶೇಷಣಂ ಈಶ್ವರ ದೇಹ ವ್ಯಾವೃತ್ಯರ್ಥಂ. ದೇಹಕ್ಕೆ ಅತ್ರ ಅಂತ ವಿಶೇಷ ಕೊಟ್ಟಿದ್ದು ಯಾಕೆ ಅಂದರೆ ಭಗವಂತನ ದೇಹವನ್ನು ಹೊರತುಪಡಿಸಿ ಅಂತ ಅರ್ಥ. ಅವನ ದೇಹ ಬಿಟ್ಟು, ಅವನ ದೇಹದಲ್ಲಿ ಅವನು ಅಧಿಯಜ್ಞ ಅಲ್ಲ, ಅವನು ಜೀವರ ದೇಹದಲ್ಲಿ ಜೀವರ ದೇಹದಲ್ಲಿ ಇದ್ದುಕೊಂಡು ಅವನು ಎಲ್ಲ ಜೀವರಲ್ಲಿರತಕ್ಕಂತಹ ತತ್ವಾಭಿಮಾನಿ ದೇವತೆಗಳಿಗೆ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣ ದೇವರಿಗೆ ಪ್ರೇರಕನಾಗಿ ಅವರ ದೇಹದಲ್ಲಿ ಭಗವಂತ ಇರ್ತಾನೆ ಅನ್ನೋದು ಅಧಿಯಜ್ಞ ಶಬ್ದದಿಂದ ಅರ್ಥವಿವಕ್ಷಿತ. ಅವನ ದೇಹದಲ್ಲಿ ಅವನು ಅಧಿಯಜ್ಞ ಅಂತ ಹೇಳೋದು ಅಪೇಕ್ಷಿತ ಅಲ್ಲ. ಇಲ್ಲಿ ಜೀವರ ದೇಹದಲ್ಲಿ ಭಗವಂತನ ದೇಹವನ್ನು ಹೊರತುಪಡಿಸಿ ಈ ಕರ್ತೃ ಯಾವನಾಗಿದ್ದಾನೆ, ಯಾರು ಭೋಕ್ತರಾಗಿದ್ದಾನೆ ಅಂತಹ ಜೀವನ ದೇಹದಲ್ಲಿದ್ದುಕೊಂಡು ಆ ಫಲವನ್ನು ಕೊಡಬೇಕಲ್ಲ, ಜೀವರಿಗೆ ಫಲವನ್ನು ಕೊಡುವಂಥದ್ದು. ತನ್ನ ದೇಹದಲ್ಲಿ ಇದ್ದುಕೊಂಡು ಪ್ರೇರಕನಾಗಿದ್ದಾನೆ ಅಂದರೆ ಅದಕ್ಕೆ ಪ್ರಯೋಜನ ಏನು ಅಂತ ಬರ್ತದೆ. ಈಗ ನಮ್ಮೊಳಗಿದ್ದು ನಮ್ಮಿಂದ ಕಾರ್ಯವನ್ನು ಮಾಡಿಸ್ತಾನೆ ಪರಮಾತ್ಮ, ಅದರ ಫಲ ಅವನಿಗಲ್ಲ, ನಮಗೆ. ಆದ್ದರಿಂದ ಅತ್ರ ಅಂತ ಹೇಳಿದೆ ಹೋಗಿದರೆ ಬರೀ ದೇಹ ಅಂತ ಹೇಳಿದರೆ ಭಗವಂತನ ದೇಹದಲ್ಲಿಯೂ ಅಂತ ಅರ್ಥ ಬರ್ತಾ ಇತ್ತು. ಭಗವಂತನು ತನ್ನ ದೇಹದಲ್ಲಿದ್ದುಕೊಂಡು ಪ್ರೇರಣೆ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲ. ಭಗವಂತನು ಎಲ್ಲ ಜೀವರ ದೇಹದಲ್ಲಿದ್ದುಕೊಂಡು ಯಜ್ಞಾದಿಗಳನ್ನು ಪ್ರೇರಣೆ ಮಾಡಿ ಅವುಗಳನ್ನು ಮಾಡಿಸಿ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡಿ ಅವರ ಮೂಲಕ ಮಾಡಿಸಿ ಅದರ ಫಲವನ್ನು ಕೊಡ್ತಾನೆ ಯಾರಿಗೆ? ಜೀವರಿಗೆ ಅಂತ ಇಲ್ಲಿ ಅರ್ಥ ಬರಬೇಕಾಗಿರುವಂಥದ್ದು.
ಅಂದರೆ ಎಲ್ಲ ಜೀವರ ದೇಹದಲ್ಲಿ ಇದ್ದುಕೊಂಡು ಅವರಿಗೆ ನಿಯಾಮಕನಾಗಿ ಅವ ಯಜ್ಞಾದಿಗಳನ್ನು ಪ್ರೇರಿಸ್ತಾನೆ ಅನ್ನುವ ಅರ್ಥ ವಿವಕ್ಷಿತ. ಅತ್ರ ಅಂತ ಪದವನ್ನು ಹೇಳಿದೆ ಹೋದರೆ ಅಲ್ಲಿ ಪರಮಾತ್ಮನ ದೇಹವನ್ನು ಕೂಡ ತೆಗೆದುಕೊಳ್ಬೇಕಾಗ್ತಾ ಇತ್ತು. ಅದಕ್ಕೋಸ್ಕರ ಅಸ್ಮಿನ್ ದೇಹೇ, ಈ ದೇಹದಲ್ಲಿ ಅಧಿಯಜ್ಞ ಕಹ, ಈ ದೇಹದಲ್ಲಿ ಅಂತಲೇ ಪ್ರಶ್ನೆ ಮಾಡಿದ್ದಾನೆ ಅವನು. ಇವನು ಈ ದೇಹದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಈ ದೇಹದಲ್ಲಿ ಅಧಿಯಜ್ಞನು ಯಾರು ಎಂಬ ಪ್ರಶ್ನೆಗೆ ದೇಹೇ ಅಂತ ಹೇಳಿತು, ಅತ್ರ ದೇಹೇ ಅಂತ ಹೇಳಿತು. ಭಗವಂತನ ದೇಹವನ್ನು ವ್ಯಾವೃತ್ತಿ ಹೊಡ್ತೀವಿ. ಭಗವತಃ ಪ್ರಾಣಿದೇಹ ಇವ ಸ್ವದೇಹೇ ಪೃಥಗ್ ಅಭಾವೇನ ನಿಯಂತೃತ್ವಾಭಾವ. ಯಾಕೆ ಈಶ್ವರ ದೇಹ ವ್ಯಾವೃತ್ತಿ ಮಾಡ್ತಾ ಇರೋದಂದರೆ, ಭಗವತಃ ಅಂದರೆ ಪರಮಾತ್ಮನ ದೇಹವನ್ನು ಹೊರತುಪಡಿಸಲಿಕ್ಕೆ. ಭಗವತಃ ಪ್ರಾಣಿದೇಹೇ ಇವ, ಇತರ ಜೀವರ ದೇಹದಲ್ಲಿ ಇರುವಂತೆ ತನ್ನ ದೇಹದಲ್ಲಿಯೂ ಕೂಡ ಇದ್ದು ಪ್ರೇರಣೆ ಮಾಡ್ತಾನೆ ಅಂದರೆ ಇಲ್ಲ, ಪೃಥಗ್ ಅಭಾವೇನ, ಹಾಗಿಲ್ಲ. ಯಾಕೆಂದರೆ ಹಾಗೆ ಅವನು ನಿಯಂತ್ರಣ ಮಾಡುವುದಿಲ್ಲ. ಅವನು ಮಾಡುವಂಥದ್ದು ಜೀವರ ದೇಹದಲ್ಲಿ ಇದ್ದುಕೊಂಡು, ಕರ್ತೃವಾದ ಭೋಕ್ತೃವಾದ ಜೀವನ ದೇಹದಲ್ಲಿದ್ದುಕೊಂಡು ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆಯನ್ನು ಮಾಡಿ ಜೀವರಿಗೆ ಫಲವನ್ನು ತಂದುಕೊಡ್ತಕ್ಕಂಥವ. ಆದ್ದರಿಂದ ಇಲ್ಲಿ ಅತ್ರ ದೇಹೇ ಅಂತ ಹೇಳಿತು. ಜೀವರ ದೇಹದಲ್ಲಿ ದೇಹಕ್ಕಿಂತ ಬೇರೆಯಾಗಿ ಪರಮಾತ್ಮ ಇರುವಂತೆ ತನ್ನ ದೇಹದಲ್ಲಿಯೂ ಕೂಡ ಭಗವಂತ ಭಿನ್ನನಾಗಿ ಇದ್ದಾನೆ ಅಂತ ಅರ್ಥ ಬಂದ್ಬಿಡ್ತಾ ಇತ್ತು. ಈಗ ನಮ್ಮ ದೇಹದಲ್ಲಿ ಅಧಿಯಜ್ಞನಾಗಿ ಇದ್ದುಕೊಂಡು ನಮಗೆ ಪ್ರೇರಕನಾಗಿ ಹೇಗೆ ಫಲವನ್ನು ಕೊಡ್ತಾನೋ ಹಾಗೆ ತನ್ನ ದೇಹದಲ್ಲಿ ಇದ್ದುಕೊಂಡು ಕೂಡ ಪ್ರೇರಣೆ ಮಾಡ್ತಾನೆ ಅಂತ ಹೇಳಿಬಿಟ್ರೆ ಆವಾಗ ಅಲ್ಲಿ ಪರಮಾತ್ಮನ ದೇಹ ಬೇರೆ, ಪರಮಾತ್ಮನ ದೇಹದಲ್ಲಿ ಅವನು ಅಧಿಯಜ್ಞನಾಗಿದ್ದಾನೆ ಅಂತ ಪರಮಾತ್ಮನ ದೇಹಕ್ಕೂ ಪರಮಾತ್ಮನಿಗೂ ಒಂದು ಭೇದ ಇದೆ ಅಂತ ಗೊತ್ತಾಗ್ಬಿಡ್ತಾ ಇತ್ತು. ಆದರೆ ಪರಮಾತ್ಮನ ದೇಹಕ್ಕೂ ಪರಮಾತ್ಮನಿಗೂ ಭೇದ ಇಲ್ಲ, ಅದು ಹೇಳಬೇಕಾಗಿದೆ. ತನ್ನ ದೇಹದಲ್ಲಿ ಪರಮಾತ್ಮ ಇದ್ದಾನೆ, ಆದರೆ ಪರಮಾತ್ಮ ಬೇರೆ ಅಲ್ಲ, ಅವನ ದೇಹ ಬೇರೆ ಅಲ್ಲ. ನಮ್ಮ ವಿಷಯದಲ್ಲಿ ಹಾಗಲ್ಲ. ನಮ್ಮ ದೇಹ ಬೇರೆ, ಈ ದೇಹದಲ್ಲಿರ್ತಕ್ಕಂತಹ ಜೀವ ಬೇರೆ. ಈ ದೇಹದಲ್ಲಿರ್ತಕ್ಕಂತಹ ಜೀವದಲ್ಲಿ ಇದ್ದುಕೊಂಡು ಪರಮಾತ್ಮ ಅಧಿಯಜ್ಞನಾಗಿ ಪ್ರೇರಣೆ ಮಾಡ್ತಾನೆ ಅಂತ. ಹಾಗಾಗಿ ನಮ್ಮ ದೇಹದಲ್ಲಿರತಕ್ಕಂತಹ ಜೀವಾತ್ಮ, ನಮ್ಮ ದೇಹದಲ್ಲಿರ್ತಕ್ಕಂಥ ಪರಮಾತ್ಮ ಬೇರೆ ಬೇರೆ. ಈಗ ಹತ್ರ ಅಂತ ಪದ ಹೇಳದೆ ಹೋಗಿದ್ರೆ ಎಲ್ಲ ದೇಹಗಳಲ್ಲಿಯೂ ಇದ್ದಾನೆ ಅಂತ ಆಗ್ತಾಯಿತ್ತು. ಹಾಗಾದರೆ ಪರಮಾತ್ಮನ ದೇಹದಲ್ಲಿಯೂ ಕೂಡ ಅಧಿಯಜ್ಞನಾಗಿದ್ದಾನೆ ಅಂತ ಹೇಳಿಬಿಟ್ರೆ ಪರಮಾತ್ಮನ ದೇಹ ಬೇರೆ, ಅಧಿಯಜ್ಞನಾಗಿರ್ತಕ್ಕಂಥ ಪರಮಾತ್ಮ ಬೇರೆನಾ ಅಂತ ಆಗ್ತಾಯಿತ್ತು. ದೇಹ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ದೇಹಕ್ಕಿಂತ ಬೇರೆಯಾದ ಅಲ್ಲಿ ಪರಮಾತ್ಮ ಇಲ್ಲ. ಅವನ ದೇಹಕ್ಕೂ ಅವನಿಗೂ ಏನಿಲ್ಲ, ಭೇದ ಇಲ್ಲ. ಅವ ತನ್ನ ದೇಹದಲ್ಲಿ ಪರಮಾತ್ಮ ಭಿನ್ನನಾಗಿ ಇರುವುದಿಲ್ಲ. ಅವನ ದೇಹ ನಮ್ಮ ದೇಹ ಹಾಗೆ ಅಲ್ಲ, ಅವನ ಸ್ವರೂಪವೇ ಅವನ ದೇಹ. ಆದ್ದರಿಂದ ಈ ಯಾವುದು ಭಗವಂತನಿಗೆ ತನ್ನ ದೇಹದಲ್ಲಿ ನಿಯಾಮಕತ್ವ ಅದಿಲ್ಲದೇ ಇರೋದರಿಂದ ಭಗವಂತನ ದೇಹ ಅದನ್ನು ವ್ಯಾವೃತ್ತಿಗೊಳಿಸಲಿಕ್ಕೋಸ್ಕರವಾಗಿ ಅತ್ರ ಅಂದರೆ ಯಾರು, ಇಲ್ಲಿ ಜೀವನ ದೇಹದಲ್ಲಿ ಇದ್ದುಕೊಂಡು ಜೀವನ ದೇಹದಲ್ಲಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಅವರ ಮೂಲಕವಾಗಿ ಪ್ರೇರಣೆ ಮಾಡಿ ಯಜ್ಞಾದಿ ಕರ್ಮಗಳನ್ನು ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾನೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಅತ್ರ ಶಬ್ದವನ್ನು ಇಲ್ಲಿ ಹೇಳಿತು. ಭಗವತಃ ಪ್ರಾಣಿದೇಹ ಇವ ಸ್ವದೇಹೋ ಪೃಥಗ್ ಅಭಾವೇನ ನಿಯಂತೃತ್ವ ಅಭಾವ. ಕರ್ತೃಭೋಕ್ತಫಲದಾತೃಣಾಂ ಕರ್ತೃ ಹಾಗೂ ಭೋಕ್ತೃ ಆಗಿರತಕ್ಕಂತಹ ಜೀವರಿಗೆ ಫಲವನ್ನು ಕೊಡ್ತಕ್ಕಂತಹ ಜೀವರ ದೇಹ ಪ್ರೇರಕನಾಗಿ ಇರತಕ್ಕಂಥವ ಅವ ಅಧಿಯಜ್ಞ ಅಂತ ಈ ಅರ್ಥ ಇಲ್ಲಿ ವಿವಕ್ಷಿತವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಅತ್ರ ಅಂತ ಹೇಳಿತು. ದೇಹ ಇತ್ಯುಕ್ತಿ ಅಪಿ ಅಸ್ಮಿನ್ ದೇಹೆ ಅಧಿಯಜ್ಞ ಕಹ ಇತಿ ಕೃತ ಪ್ರಶ್ನೆ ಅನುರೋಧ. ದೇಹ ಅಂತ ಹೇಳಿದ್ದು ಯಾಕೆ ಅಂದರೆ ಅತ್ರ ಅಂತ ಅಷ್ಟೇ ಹೇಳಿಬಿಟ್ರೆ ದೇಹ ಇತ್ಯುಕ್ತಿ, ದೇಹ ಅಂತ ಹೇಳದೇ ಇದ್ದರೆ ಅಸ್ಮಿನ್ ದೇಹೆ ಅಧಿಯಜ್ಞ ಕಹ, ಅತ್ರ ಅಂತ ಅಷ್ಟೇ ಹೇಳಿಬಿಟ್ರೆ ದೇಹ ಅಂತಿಲ್ಲ.
ಆಗ ಈ ದೇಹದಲ್ಲಿ ಅಧಿಯಜ್ಞ ಯಾರು ಎಂಬ ಪ್ರಶ್ನೆ. ಈ ಪ್ರಶ್ನೆಗೆ ಅಲ್ಲಿ ಅಸ್ಮಿನ್ ದೇಹೆ ಅಧಿಯಜ್ಞ ಕಹ, ಈ ದೇಹದಲ್ಲಿ ಅಧಿಯಜ್ಞ ಯಾರು ಎಂಬ ಪ್ರಶ್ನೆ ಅನುಸಾರವಾಗಿ ಅಲ್ಲಿ ದೇಹ ಅಂತ ಕೇಳಿದ ನಾನು ಅಂತ ಹೇಳಿದ ಇಲ್ಲಿ ಪುನಃ ಅದನ್ನು ಇಲ್ಲಿ ಅದಕ್ಕೋಸ್ಕರ ಈ ದೇಹದಲ್ಲಿ ಅಂತ ಹೇಳಲಿಕ್ಕೋಸ್ಕರವಾಗಿ ದೇಹ ಶಬ್ದವನ್ನು ಹೇಳಿದ್ದು.